Hello everyone, my name is Shivamurthy KS. My concept is postal life insurance in India and other related financial services. First of all, what is postal life insurance? Postal life insurance is one of the earliest insurance scheme to have been launched in India. The most striking feature of postal life insurance scheme is that it fetches high return for its policyholder at extremely low priced premium. The postal life insurance scheme are some of the most convenient and reasonably low premium personal investment product in the country. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇದು ಇಂಡಿಯಾದಲ್ಲೇ ಫಸ್ಟ್ ಲಾಂಚ್ ಆಗಿರುವಂಥದ್ದು. ಹಾಗೆ ಒಂದು ಫೀಚರ್ ಏನಂದರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ದು ಇದು ಲೋ ಪ್ರೀಮಿಯಮಲ್ಲಿ ಲೋ ಪ್ರೈಸ್ ಪ್ರೀಮಿಯಮ್ ಆಗಿರ್ತದೆ. ಹಾಗೆ ಮತ್ತು ಇದರಲ್ಲಿ ಹೆಚ್ಚು ರಿಟರ್ನ್ ಮತ್ತು ಬೋನಸ್ ಎಲ್ಲ ಇರ್ತದೆ. ಹಾಗೆ ದ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಆರ್ ಸಮ್ ಆಫ್ ದ ಮೋಸ್ಟ್ ಕನ್ವೀನಿಯೆಂಟ್. ಇದು ಎಲ್ಲರಿಗೂ ಕನ್ವೀನಿಯೆಂಟ್ ಆಗಿರುವಂಥ ಸ್ಕೀಮ್, ಯಾಕಂದರೆ ಇದರಲ್ಲಿ ಲೋ ಪ್ರೈಸ್ ಪ್ರೀಮಿಯಮ್ ಇರೋದರಿಂದ ಈಗ ಪುವರ್ ಪೀಪಲ್ ಕೂಡ ಈ ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನಲ್ಲಿ ಇನ್ವೆಸ್ಟ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಫೀಚರ್ಸ್ ಆಫ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಅದರಲ್ಲಿ ಫಸ್ಟ್ ಒನ್ ಏನು ಫೀಚರ್ ಅಂದರೆ ದ ನಾಮಿನೇಷನ್ ಫೆಸಿಲಿಟೀಸ್. The policyholder can nominate his or her beneficiary and can also make the changes to the nomination. The nomination ಅಲ್ಲಿ ಏನಂದರೆ ಈಗ ಪಾಲಿಸಿ ಹೋಲ್ಡರ್ ಯಾರಿರ್ತಾರೆ ಅವರಾದಂಥ ಒಬ್ಬರು ಯಾರನ್ನಾದರೂ ನಾಮಿನೇಷನ್ ನಾಮಿನಿಯಾಗಿ ಇಡ್ಬೋದು. ಹಾಗೆ ಅದರಲ್ಲಿ ಕೂಡ ಏನಾದರೂ ಚೇಂಜಸ್ ಮಾಡ್ಬೋದು. ಈಗ ಪಾಲಿಸಿ ಹೋಲ್ಡರ್ ಯಾರಾದರೂ ಒಬ್ಬರು ತಾಯಿಯಾಗಿದ್ದರೆ ತನ್ನ ಮಗನಿಗೆ ನೆಕ್ಸ್ಟ್ ನಾಮಿನೇಷನ್, ಈಗ ಅವರೇನಾದರೂ ಅಕಸ್ಮಾತಾಗಿ ಎಕ್ಸ್ಪೈರ್ ಆದ್ರಂದರೆ ಆ ಅಮೌಂಟ್ ಏನಿರ್ತದೆ ಅದು ಫುಲ್ಲು ತನ್ನ ಮಗನಿಗೆ ಬರಬೇಕು ಅಂಥೇಳಿ ಅವನ ಹೆಸರನ್ನು ನಾಮಿನೇಷನಲ್ಲಿ ಇಡುವಂಥದ್ದು, ನಾಮಿನೇಟ್ ಮಾಡುವಂಥದ್ದು, ಅದನ್ನು ನಾಮಿನಿ ಅಂತ ಕರೀತಾರೆ. ಇದರಲ್ಲಿ ಸ್ಮಾಲ್ ಚೇಂಜಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಫೀಚರ್ ಏನಂದರೆ ಲೋನ್ ಫೆಸಿಲಿಟಿ. ಈ ಪಾಲಿಸಿಯಲ್ಲಿ ಲೋನ್ ಫೆಸಿಲಿಟಿ ಈಸ್ ಅವೈಲೇಬಲ್ ಅಗೇನೆಸ್ಟ್ ದಿಸ್ ಪಾಲಿಸಿ. ದ ಪಾಲಿಸಿ ಹೋಲ್ಡರ್ ಕ್ಯಾನ್ ಪ್ಲೆಡ್ಜ್ ಹಿಸ್ ಆರ್ ಹರ್ ಪಾಲಿಸಿ ಆ್ಯಸ್ ಎ ಕೊಲೆಕ್ಟರಲ್ ಟು ದ ಹೆಡ್ಸ್ ಆಫ್ ರೀಜನ್ ಸರ್ಕಲ್ ಆಫ್ ಬಿಹಾಫ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ once the policy has attained 3 years maturity. In case of an endowment assurance policy and 4 years policy period has been completed. In the case of a whole life insurance policy, assignment facilities is also available under this scheme. ಈ ಒಂದು ಪೋಸ್ಟಲ್ ಇನ್ಶೂರೆನ್ಸ್ ಪಾಲಿಸಿ ಏನಿದೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಈ ಪಾಲಿಸಿ ಬಾಂಡ್ ಅಂತ ಏನು ಕೊಡ್ತಾರೆ, ಆ ಪಾಲಿಸಿ ಬಾಂಡನ್ನು ನಾವಿಟ್ಟು ಲೋನ್ ಕೂಡ ಪಡಿಬಹುದು. ಹಾಗೆ ಈ ಪಾಲಿಸಿಯ ವಿರುದ್ಧ ಸಾಲ ಕೂಡ ಸಿಗ್ತದೆ. ಏನಂದರೆ ಒಮ್ಮೆ ಪಾಲಿಸಿ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿಯ ಸಂದರ್ಭದಲ್ಲಿ 3 ವರ್ಷಗಳ ಮೆಚುರಿಟಿಯನ್ನು ಪಡೆದ ನಂತರ ಮತ್ತು 4 ವರ್ಷಗಳ ಕಾಲ ಪಾಲಿಸಿ ಅವಧಿ ಪೂರ್ಣಗೊಂಡಿದೆ ಸಂಪೂರ್ಣ ಜೀವ ವಿಮಾ ಪಾಲಿಸಿಯ ಸಂದರ್ಭದಲ್ಲಿ ಈ ಯೋಜನೆಯಡಿ ನಿಯೋಜನೆ ಸೌಲಭ್ಯ ಕೂಡ ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಫೀಚರ್ ಏನಂದರೆ ಪಾಲಿಸಿ ರಿವೈವಲ್. ಎ ಪಾಲಿಸಿ ಹೋಲ್ಡರ್ ಕ್ಯಾನ್ ರಿವೈವ್ ಎ ಲ್ಯಾಪ್ಸ್ಡ್ ಪಾಲಿಸಿ. ದ ಪಾಲಿಸಿ ಕ್ಯಾನ್ ಬಿ ರಿವೈವ್ಡ್ ವೆನ್ ಪಾಲಿಸಿ ಹ್ಯಾಸ್ ಲ್ಯಾಪ್ಸ್ಡ್ ಅಂಡರ್ ದ ಫಾಲೋಯಿಂಗ್ ಕಂಡೀಷನ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ 2 ಕಂಡೀಷನಲ್ಲಿ ಏನಾದರೂ ಆ ಪಾಲಿಸಿ ಲ್ಯಾಪ್ಸ್ ಆಗಿದ್ದರೆ ಅದನ್ನು ರಿವೈವ್ ಮಾಡ್ಬೋದು ಅಂತ ಈ ಫೀಚರ್ಲಿ ಹೇಳ್ತದೆ. ಆ ಪಾಲಿಸಿ ಹ್ಯಾಸ್ ಲ್ಯಾಪ್ಸ್ಡ್ ಆಫ್ಟರ್ 6 ಸಸೆಷನ್ ನಾನ್ ಪೇಮೆಂಟ್ಸ್ ಆಫ್ ಪ್ರೀಮಿಯಮ್ ವೆನ್ ದ ಪಾಲಿಸಿ ಬೀಯಿಂಗ್ ಇನ್ ಎಫೆಕ್ಟ್ ಫಾರ್ ಲೆಸ್ ದ್ಯಾನ್ 3 years. And next condition, policy has lapsed after 12
12 successive non-payments of premium where policy has been in effect for more than 3 years. ಇದೇನೆಂದರೆ ಪಾಲಿಸಿಯು 6 ವರ್ಷಗಳ ನಂತರ ಪ್ರೀಮಿಯಂ ಅಥವಾ ಪಾಲಿಸಿಯು ಪ್ರೀಮಿಯಮನ್ನು ಪಾವತಿಸದ ನಂತರವೂ ಸಹ 3 ವರ್ಷಗಳಿಗಿಂತ ಕಡಿಮೆ ಅವಧಿಯವರೆಗೆ ಈ ಪಾಲಿಸಿ ಒಂದು ಚಾಲ್ತಿಯಲ್ಲಿರ್ತದೆ. ಹಾಗೆ ಸೆಕೆಂಡ್ ಕಂಡೀಷನ್ ಏನಂದರೆ ಪಾಲಿಸಿಯು 12 ವರ್ಷಗಳ ನಂತರ ಪ್ರೀಮಿಯಮನ್ನು ಪಾವತಿಸದ ನಂತರವೂ ಸಹ 3 ವರ್ಷಗಳಿಗಿಂತ ಹೆಚ್ಚು ಕಾಲ ಜಾರಿಯಲ್ಲಿ ಇರ್ತದೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಫೀಚರ್, ಫೋರ್ತ್ ಒನ್, ಡ್ಯೂಪ್ಲಿಕೇಟ್ ಪಾಲಿಸಿ ಡಾಕ್ಯುಮೆಂಟ್. A duplicate policy document will be issued to the policy holder if he or she has lost the original document. This also applies to the case where the original policy document is multiplied, burned or torn and the issued wants a duplicate of the same. ಇದೇನೆಂದರೆ ಪಾಲಿಸಿ ಹೋಲ್ಡರ್ ಯಾರಿರ್ತಾರೆ ಅವರು ಒಂದು ಮೂಲ ದಾಖಲೆಯನ್ನೇನಾದರೂ ಕಳೆದುಕೊಂಡಿದ್ರೆ ಅವನಿಗೇನಾದರೂ ಡೂಪ್ಲಿಕೇಟ್ ದಾಖಲಾತಿ ಬೇಕು ಅನಿಸಿದರೆ ಅದು ಬೇಕು, ನಕಲಿ ಪಾಲಿಸಿ ಡಾಕ್ಯುಮೆಂಟ್ ನೀಡಲಾಗ್ತದೆ. ಬೇಕು ಅನಿಸಿದರೆ ಅವರಿಗೆ ನಕಲಿ ಪಾಲಿಸಿ ಡಾಕ್ಯುಮೆಂಟನ್ನು ಕೊಡ್ತಾರೆ. ಮೂಲ ಪಾಲಿಸಿ ಡಾಕ್ಯುಮೆಂಟನ್ನು ಅಕಸ್ಮಾತ್ ಏನಾದರೂ ಅದು ಬರ್ನ್ ಆಗಿದ್ದರೆ ಅಥವಾ ಅದನ್ನು ಯಾರಾದರೂ ಹರಿದು ಹಾಕಿದರೆ ಈ ಪ್ರಕರಣಕ್ಕೆ ಇದೊಂದು ಅನ್ವಯ ಆಗ್ತದೆ ಮತ್ತು ಪಾಲಿಸಿ ಹೋಲ್ಡರ್ ಅದರ ನಕಲನ್ನು ಎಲ್ಲ ಕಡೆ ಯೂಸ್ ಮಾಡ್ತಾರೆ ಅನ್ನುವಂಥದ್ದು. ದ ಲಾಸ್ಟ್ ಫೀಚರ್ ಏನಂದರೆ ಫಿಫ್ತ್ ಒನ್, ಕನ್ವರ್ಷನ್ ಆಫ್ ಪಾಲಿಸಿ. ದಿಸ್ ಪಾಲಿಸಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಎ ಹೋಲ್ ಲೈಫ್ ಅಶ್ಯೂರೆನ್ಸ್ ಪಾಲಿಸಿ to an endowment assurance policy. An endowment assurance policy can be converted to another endowment assurance plan as per the regulation of guidelines laid down by the insurer. ಈ ಫೀಚರ್ ಏನಂದರೆ ಇನ್ಶೂರರ್ ಕೊಟ್ಟಂಥ ಒಂದು ಗೈಡ್ಲೈನ್ಸ್ನ ಪ್ರಕಾರ ದ ಹೋಲ್ ಲೈಫ್ ಅಶ್ಯೂರೆನ್ಸ್ ಪಾಲಿಸಿಯನ್ನು ಎಂಡೋಮೆಂಟ್ ಪಾಲಿಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಹಾಗೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿಯನ್ನು ಕನ್ವರ್ಟೆಡ್ ಟು ಅನದರ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸಿಯಾಗಿ ಕೂಡ ಕನ್ವರ್ಟ್ ಮಾಡ್ಬೋದು ಅಂತ ಈ ಫೀಚರ್ ಹೇಳ್ತದೆ. ದೀಸ್ ಆಲ್ ಅಬೌಟ್ ದ ಫೀಚರ್ಸ್ ಆಫ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್. ಥ್ಯಾಂಕ್ ಯು.